ನೋಡಿ, ಒಂದು ಮಾತು ಬರುತ್ತೆ, ನೀವು ಇದನ್ನು ಕೇಳಿದಾಗ ಏನೇ ಒಂದು ಸ್ಪೆಷಲಾಗಿ ಎನ್ಆರ್ಐಸ್ಗಳಿಗೆ ಕೇಳಿದಾಗ ಬಹುತೇಕ ಜನರ ಮನಸ್ಥಿತಿಯಲ್ಲಿ ಬರೋದು ಅವ್ರೇನು ಮೇಲಿಂದ ಇಳಿದು ಬಂದಿದ್ದಾರೆ, ಅವ್ರಿಗೆ ಯಾಕೆ ನಾವು ಸ್ಪೆಷಲಾಗಿ ಕೇರ್ ಮಾಡಬೇಕು ಅಂತ. ಆದರೆ ಎಷ್ಟೋ ಜನರಿಗೆ ವಿದೇಶ ವಿನಿಮಯದಲ್ಲಿ ಆಗುವಂಥ ಅವರ ಪಾತ್ರ ಏನು, ಎಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ಭಾರತಕ್ಕೆ ಅವರು ಕಳಿಸ್ತಾರೆ ಡಾಲರ್ ರೂಪದಲ್ಲಿ, ಇದರ ಬಗ್ಗೆ ಜಾಸ್ತಿ ಅರಿವಿದ್ದಂತಿಲ್ಲ. ಹೀಗಾಗಿ ನಾನು ನಿಮಗೆ ಈಗ ಒಬ್ಬ ಲೇಮನ್ ಆಗಿ ಪ್ರಶ್ನೆಯನ್ನು ಕೇಳುವಂಥದ್ದು, ಏನು NRIಗಳಂದರೆ ಮೇಲಿಂದ ಇಳಿದು ಬಂದಿರೋರ? ಖಂಡಿತವಾಗ್ಲೂ ನಾವು ನಿಮ್ಮಲ್ಲೇ ಒಬ್ಬರು. ಆದರೆ ನಾವು ಅವಕಾಶಗಳು ಹುಡುಕೊಂಡು ವಿದೇಶದಲ್ಲಿದ್ದೀವಿ. ಆದರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಗೆ, ಈ ಪ್ರತಿ ಸರಿ ನಾವು ಭಾರತದಲ್ಲಿ ಆಮದು ಮತ್ತು ರಫ್ತು ಮಾಡುವಾಗ, ಈಗ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಪ್ರತಿ ಸರಿ ಅವರು ದೇ ಹ್ಯಾವ್ ಟು ಪೇ ಇನ್ ಡಾಲರ್ಸ್. ಅಂಥ ಸಂದರ್ಭದಲ್ಲಿ ನಮ್ಮಂತಹ ಸಾಮಾನ್ಯ ಅನಿವಾಸಿ ಕನ್ನಡಿಗರು ಅಥವಾ ಅನಿವಾಸಿ ಭಾರತೀಯರು ಪ್ರತಿ ತಿಂಗಳು ನಮ್ಮ ಸಂಬಳದಲ್ಲೋ ಅಥವಾ ನಮ್ಮ ವ್ಯಾಪಾರದಲ್ಲಿ ಬರುವಂಥ ಲಾಭದಲ್ಲಿ ನಮ್ಮ ಕುಟುಂಬ ನಿರ್ವಹಣೆಗೆ ಕಳಿಸೋ ಒಂದು ವಿದೇಶಿ ವಿನಿಮಯ ಇದೆಯಲ್ಲ, ಅದು ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದನ್ನು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಸೊ ಇದರಲ್ಲಿ ನೀವು ಹೇಳಬೇಕು ಅಂದರೆ ಒಂದು ಕರ್ನಾಟಕ ಬಡ್ಜೆಟ್ ಆಗುವಷ್ಟು ವಿದೇಶಿ ವಿನಿಮಯ ಬರುತ್ತೆ. ಆ್ಯಂಡ್ ವಿ ಆರ್ ದ ನಂಬರ್ 1, ಇಂಡಿಯನ್ಸ್ ಆರ್ ದ ನಂಬರ್ 1 ರೆಮಿಟೆನ್ಸ್ ಗ್ಲೋಬಲಿ. ಬಹುತೇಕ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಾನು ನೋಡಿದಾಗೆ ಸೌದಿ ಅರೇಬಿಯಾದಲ್ಲಿ ಅವ್ರಿಗೆ ಬರೋ 92ರಿಂದ 95% ಸ್ಯಾಲ್ರಿಯನ್ನು ಬಂದ ಮಾರನೇ ದಿನವೇ ಮನೆಗೆ ಕಳಿಸ್ಬಿಡ್ತಾರೆ. ಅವ್ರು ಇಟ್ಕೊಂಡು ಅವ್ರ ನಿರ್ವಹಣೆಗೆ ಇಟ್ಕೊಳ್ಳೋದು ಕೇವಲ 5%ರಿಂದ 8%. ಭಾರತದಿಂದ ಯಾವ ಸವಲತ್ತು ತೊಗೊಳ್ತಾ ಇಲ್ಲ ನಾವು. ಬಟ್ ಸ್ಟಿಲ್ ವಿ ಆರ್ ಭಾರತೀಯರು, ನಾವು ಹೆಮ್ಮೆಯ ಭಾರತೀಯರು, ರಿಪ್ರೆಸೆಂಟೇಟಿವ್ ಆಫ್ ದಿ ಕಂಟ್ರಿ. ನಾವು ಒಂದು ಗ್ಲೋಬಲ್ ಡಿಗ್ನಿಟಿ, ಇಂಡಿಯನ್ಸ್ ಕಮ್ಯುನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತೀವಿ. ವಿ ಆರ್ ದ ರೆಪ್ರೆಸೆಂಟೇಟಿವ್. ನಾವು ಭಾರತದ ರಾಯಭಾರಿಗಳು. ನಮ್ಮ ಸಂಸ್ಕೃತಿ, ನಮ್ಮ ಒಂದು ಮೌಲ್ಯಗಳೇನಿದೆ, ಭಾರತದ ಮೌಲ್ಯಗಳು, ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಗ್ಲೋಬಲಿ. ಬಹು ನಮ್ಮ ದೇಶದಲ್ಲಿ ಏನಂದರೆ ಬಹುಧರ್ಮ ಇದೆ. ಎಲ್ಲ ಸಂಸ್ಕೃತಿಗಳನ್ನೂ ನಾವು ವಿದೇಶದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಒಂದು ಸಿಂಪಲ್ ಹಬ್ಬ, ನಾವು ಯುಗಾದಿ ಹಬ್ಬ ಮಾಡ್ತೀವಿ ಅಂದರೆ, ನೀವು ನೋಡಿ ಕೇರಳದಲ್ಲಿ ಏನು ಲುಲು ಮಾಲ್ ಇದೆ, ಮಾವಿನ ಸೊಪ್ಪು ಬೇವಿನ ಸೊಪ್ಪಿಗೆ ಎಷ್ಟು ಬೆಲೆ ಬರುತ್ತೆ ಅಂತ. ಈ ಒಂದೇನು ಎಕನಾಮಿ, ಈ ತುಂಬ ದೊಡ್ಡ ಪಾತ್ರವನ್ನು NRIಸ್ಗಳು ವಹಿಸ್ತೀವಿ. ಜೊತೆಗೆ ನೋಡಿ, ಒಂದು ಕಡೆ ಎಕಾನಮಿನ ವಹಿಸ್ತಾ ಇರುವಂಥದ್ದು ಇರ್ಬೋದು, ಇನ್ನೊಂದು ಈ ಎಸ್ಪೆಷಲಿ ಪಾಶ್ಚಾತ್ಯ ರಾಷ್ಟ್ರಗಳು ಬಂದಾಗ ರೇಸಿಸಮ್ ಎಲ್ಲವನ್ನೂ ಕೂಡ ಎದುರಿಸ್ಕೊಂಡೇ ಇರ್ತಾರೆ. ಆದರೆ ಎಲ್ಲದರ ಮಧ್ಯದಲ್ಲೂ ಕೂಡ ಭಾರತ ಇವತ್ತು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋವಿಂಗ್ ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್, ಒನ್ ಆಫ್ ದಿ ಅಲ್ಲ ಇಸ್ ದಿ ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್. ಇಂಥ ಸನ್ನಿವೇಶದಲ್ಲಿ ಭಾರತದಲ್ಲಾಗುವಂಥ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಕೂಡ ಇಡೀ ಪ್ರಪಂಚ ನೋಡ್ತಾ ಇರುತ್ತೆ. ಆಮೇಲೆ ಇನ್ಫ್ಯಾಕ್ಟ್ ಓಪನ್ ಆಗಿ ಇತ್ತೀಚೆಗೆ ಅಮೆರಿಕ ಹೇಳಿದ್ದು, ನಾವು ಚೀನಾದ ವಿಷಯದಲ್ಲಿ ಮಾಡಿದಾಗ ತಪ್ಪನ್ನು ಭಾರತದ ವಿಚಾರದಲ್ಲಿ ಮಾಡೋದಿಲ್ಲ, ಭಾರತ ಗಟ್ಟಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ FCRAಯನ್ನು ಈಗ ಎಲ್ಲಿ ಸಂಸತ್ನಲ್ಲಿ ಬರುತ್ತೆ ಅನ್ನೋದಕ್ಕೆ ಟ್ರಂಪ್ನ ಜೊತೆಗಾರರೇ ಅದಕ್ಕೆ ಟ್ವೀಟನ್ನು ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಭಾರತ ಗಟ್ಟಿಯಾಗೋದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲದಷ್ಟು ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಜಿಯೋಪೊಲಿಟಿಕಲಿ ನೋಡಿದಾಗ, NRI ದೃಷ್ಟಿಕೋನದಿಂದ ನೋಡಿದಾಗ, ಈ ಎಲ್ಲ ಚಾಲೆಂಜಸ್ಗಳನ್ನು ಒಂದು ಭಾರತ ಹೇಗೆ ನಾವು ಎದುರಿಸಬೇಕು? ಸರ್, ಭಾರತ ಎದುರಿಸಲಿಕ್ಕೆ ನಾವೊಂದು ದೂರದೃಷ್ಟಿ ನಾಯಕತ್ವ ಈಗ ಆಲ್ರೆಡಿ ಇದೆ. ಅದ್ರ ಬಗ್ಗೆ ನಾವು ಎರಡನೇ ಮಾತು ಹೇಳೋಂಗಿಲ್ಲ. ಡಿಪ್ಲೊಮೆಸೀಸ್ ತುಂಬ ಚೆನ್ನಾಗಿದೆ. ಮತ್ತು ವರ್ಲ್ಡ್ ವೈಡ್ ನಾವು ಏನಂತೀವಿ, ಬೈಲ್ಯಾಟ್ರಲ್ ರಿಲೇಷನ್ಶಿಪ್, ಎಲ್ಲ ದೇಶಗಳ ಜೊತೆ ಉತ್ತಮವಾದಂಥ ಬಾಂಧವ್ಯ ಇದೆ. ಇದ್ರ ಮಧ್ಯೆ ಏನಪ್ಪ ಅಂತ ಹೇಳಿದ್ರೆ ನಾವು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಪ್ರತಿಯೊಂದು ಮೂಮೆಂಟ್, ಸಣ್ಣ ಸೂಕ್ಷ್ಮವಾದಂಥ ವಿಚಾರಗಳಲ್ಲಿ, ಅದು ಧಾರ್ಮಿಕ ವಿಚಾರಗಳಿರ್ಬೋದು, ಅಥವಾ ನೀವು ಹೇಳಿದ ಪ್ರಾಂತ್ಯಗಳು, ಅಥವಾ ಏನು ಹೇಳ್ತಾರ ರಾಜಕೀಯ ಕಾರಣಗಳನ್ನ, ಇಟ್ ಶುಡಂಟ್ ಬಿ ಪೊಲಿಟಿಸೈಸ್. ಅದರಲ್ಲಿ ರಾಜಕಾರಣವನ್ನು ಮಧ್ಯದಲ್ಲಿ ತರಲಿಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಆ ಎಲ್ಲ ಸಮಸ್ಯೆಗಳಿಗೆ ಪ್ರೊಸೆಸ್ ಅನ್ಸುತ್ತಲ್ವಾ. ಫಾರ್ ಎನಿಥಿಂಗ್ ಗ್ರೇಟ್ ಆ ಒಂದು ಚರ್ನ್ ಆಗಲೇಬೇಕು, ಆ ಫೈಟ್ ಆಗುತ್ತೆ, ಅದು ಆಗ್ತಾನೆ ಈ ಪೆಟ್ಟು ಬಿದ್ದ ಹಾಗೇನೆ ಶಿಲ್ಪ ಆಗುತ್ತೆ. ಹೌದು, ಇಂಪ್ರೂವೈಸ್ ಆಗುತ್ತೆ. ಮತ್ತು ನಾವೇಂತಾರಲ್ಲ, ತಪ್ಪಾದ್ಮೇಲೆ ನಾವು ತಿದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆಮೇಲೆ ನೀವು ಅಲ್ಲಿದ್ದಾಗ ಈ ಪಾಕಿಸ್ತಾನಿಗಳು ನಿಮ್ಮ ಜೊತೆಯಲ್ಲಿ ಮಾತಾಡಿರ್ತಾರೆ, ಅವರು ತಮ್ಮ ಭಾರತವನ್ನು ನೋಡಿದಾಗ ಭಾರತದ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಇಲ್ಲ, ನಾನು ಫಸ್ಟು ನನ್ನ ಸೌದಿಯಲ್ಲಿ ಹೋಗೋಕ್ಕೆ ಮುಂಚೆ ಪಾಕಿಸ್ತಾನ ಅಂದರೆ ನನಗೊಂದು ಏನೊಂಥರ, ಪಾಕಿಸ್ತಾನೀಸ್ ಅಂದರೆ ನಮ್ಮ ಶತ್ರುಗಳು, ಆ ಒಂದು ಕಲ್ಪನೆನೇ ಇತ್ತು ನಮ್ಗೆ ಇನ್ನೂ.
ಫ್ಯಾಕ್ಟ್ ಕೂಡ ಎಲ್ಲೋ ಆ ಕಲ್ಪನೆನೇ ಕೆಲವು ಇಸ್ ಅ ಫ್ಯಾಕ್ಟ್ ಕೂಡ. ಬಟ್ ಅಲ್ಲಿ ಹೋದ್ಮೇಲೆ ಅವ್ರ ಜೊತೆ ಬೆರೆತ ಮೇಲೆ ಅವರು ಸಹೋದ್ಯೋಗಿಗಳಿದ್ದಾರೆ, ಯಾರೋ ಒಂದಷ್ಟು ಜನ ವಿದೇಶದಲ್ಲಿ ಅವರು ನಮ್ಮ ಥರನೇ ಹೊಟ್ಟೆಪಾಡಿಗೆ ಅಥವಾ ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರೆ. ಅವ್ರಿಗೂ ನಮಗೂ ಏನೂ ದ್ವೇಷ ಇಲ್ಲ. ಬಾರ್ಡ್ರಲ್ಲಿ ನಮಗೆ ಏನಾದರೂ ಈಗೇನು ಫಾರ್ ಎಕ್ಸಾಂಪಲ್ ಈಗ ನಾವು ಲಾಸ್ಟ್ ಟೀಮಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ನಲ್ಲಿ ನಾವು ಶೇಕ್ ಹ್ಯಾಂಡು ಮಾಡಲಿಲ್ಲ, ಕಪ್ ರೆಫ್ಯೂಸ್ ಮಾಡಿದ್ವಿ, ತೊಗೊಳ್ಳಿಲ್ಲ. ಅದ್ರ ಬಗ್ಗೆ ದೊಡ್ಡ ಒಂದು ಚರ್ಚೆನೇ ಆಯಿತು ಪಾಕಿಸ್ತಾನದ ಜೊತೆ. ಬಟ್ ಅದನ್ನು ನಾವು ಪೊಲಿಟಿಸೈಸ್ ಮಾಡದೆ ಒಂದು ಹೆಲ್ತಿ ಆರ್ಗ್ಯುಮೆಂಟ್ ಆಗಿ ತೊಗೊಂಡೋಗ್ಬೇಕಾಗತ್ತೆ. ವಿದೇಶದಲ್ಲಿರುವಾಗ ನಾವು ನಮ್ಮ ಒಂದು ಸುರಕ್ಷತೆ ಹಾಗೆ ಅದು ನೆಕ್ಸ್ಟ್ ಲೆವೆಲ್ಗೆ ಎಸ್ಕಲೇಟ್ ಆಗದೆ ಇರೋ ಹಾಗೆ ಒಂದು ಜಾಣ್ಮೆ ಮತ್ತು ಡಿಪ್ಲೊಮ್ಯಾಟಿಕ್ ಆಗಿ ಇರಬೇಕಾಗತ್ತೆ. ಬಟ್ ಭಾರತದ ಆರ್ಥಿಕತೆ ಬೆಳವಣಿಗೆ ಬಗ್ಗೆ ಏನಾದ್ರು ಮಾತುಕತೆಗಳಾಗ್ತಾವ? ಇಲ್ಲ, ಅಷ್ಟು ಬುದ್ಧಿ ಅವ್ರಿಗಿದೆ ಅಂತ ಅನಿಸಲ್ಲ ನನಗೆ. ಅವರ ಆಲೋಚನೆಗಳೇ ಬೇರೆ.